ಸೋಮಸಮುದ್ರ ಗ್ರಾಮದ ಶ್ರೀ ಕಾಶಿ ವಿಶ್ವನಾಥ ಆಧ್ಯಾತ್ಮಿಕ ಪಿರಮಿಡ್ ಕೇಂದ್ರಕ್ಕೆ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀ ಸಿದ್ಧಲಿಂಗ ಶಿವಸ್ವಾಮಿಯವರಿಗೆ ಶತಕೋಟಿ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲರ ಪ್ರೀತಿಯ ಗುರುಗಳವರಿಗೆ ಒಂದು ಜೋರಾದ ಚಪ್ಪಾಳೆ ಮಾಡ್ತಾರೆ. ಯಾಕಂದ್ರೆ ಸದಾ ನಮ್ಮ ಪ್ರಾಣಕ್ಕೆ ಯಾವ್ದಾನ ಬರಬೇಕಂದ್ರೆ ನಿಮ್ಮದು ಒಂದು ಒಳ್ಳೆಯ ಸೇವೆ ಇದೆ, ನಾನು ಸದಾ ನಿಮಗೆ ಇರ್ತೀನಿ ಅಂತೇಳಿ ಬೆನ್ನೆಲುಬು ಆಗಿರುವಂಥ ನಮ್ಮ ಗುರುಗಳಿಗೆ ಒಂದು ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮಾಡ್ತಾರೆ. ನಿಮ್ಮ ಚಪ್ಪಾಳೆಗೆ ನಮಗೆ ಎನರ್ಜಿ, ನಮಗೆ ಗುರುಗಳು ನಮಗೆ ನೀವೆಲ್ಲ ಎನರ್ಜಿ ನಮಗೆ, ಅದಕ್ಕೋಸ್ಕರ ಇನ್ನೂ ಜೋರಾದ ಚಪ್ಪಾಳೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯ ಚೌಧರಿ ಸರ್ ಕೂಡ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಮಾಸ್ಟರ್ಸ್ಗಳು ಬಂದಿದ್ದಾರೆ, ಅವ್ರಿಗೂ ಮತ್ತು ನಿಮ್ಮೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆ ಹೆಂಗಿರ್ಬೇಕಂದ್ರೆ ಸೋಮಸಮುದ್ರ ಗ್ರಾಮಕ್ಕೆ ಇನ್ನು ಯಾರ್ಯಾರು ಏನು ಚಪ್ಪಾಳೆ ಬರ್ತದೆ ಎಲ್ಲರೂ ಬಂದು ಸೇರ್ ಒಂದು 20 ನಿಮಿಷ ಯಾರು ಹೆದರಬಾರ್ದು, ನಾವು ಓಕೆ ಅನ್ನೋ ತಕ್ಕನ ಯಾರು ಕಣ್ಣು ತೆಗಬಾರ್ದು. ಹಾಯಾಗಿ ಆರಾಮಾಗಿ ಕುಂತ್ಕೊಂಡು ನಿಮ್ಮ ಸಹಜವಾದ ಸರಳವಾದ ಉಸಿರಾಟದ ಮೇಲೆ ನಿಮ್ಮ ಗಮನ. ಕಿಂಗ್ ಚಾಂಬರ್ ಉದ್ಘಾಟನಾ ಸಮಾರಂಭ ಇವತ್ತು ನಮ್ಮ ಒಳಗಡೆ ಪ್ರಯಾಣ.
ಆಗಿರ್ತಕ್ಕಂಥ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆಯುವುದರ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ಅದೇ ರೀತಿಯಾಗಿ ಯಾವುದೇ ಒಂದು ಧ್ಯಾನ ಕಾರ್ಯಕ್ರಮ ನಡೆಯಬೇಕಾದ್ರೆ ಅಲ್ಲಿಗೆ ಹರಗುರು ಚಿರಮೂರ್ತಿಗಳು, ದೇವಾನುದೇವತೆಗಳು ಎಲ್ಲರೂ ಬಂದು ಹಾಸ್ಟೆಲ್ ಆಗಿ ಇರ್ತಾರೆ. ಅವರಿಗೂ ಸಹ ಒಂಥರ ಜೋರಾಗಿ ಚಪ್ಪಾಳೆ ಹೊಡೆಯುವುದರ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ಪ್ರಕೃತಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆಯುವುದರ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಸಹ ಚಪ್ಪಾಳೆ ಹೊಡೆಯುವುದರ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ, ಧ್ಯಾನ ಅಂತಕ್ಕಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಸಾಧನ. ಸೊ ಧ್ಯಾನ ಮಾಡುವುದರಿಂದ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತೆ ನಮ್ಮ ಜೀವನದಲ್ಲಿ ಏನು ಆಗು ಹೋಗುಗಳು ಇದಾವೆ ಅವೆಲ್ಲವೂ ಸಹ ಧ್ಯಾನದ ಮುಖಾಂತರ ನಾವು ಸರಿಪಡಿಸಿಕೊಳ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಧ್ಯಾನ ಅಂತಕ್ಕಂಥದ್ದು ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಒಂದು ಸಾಧನ. ಧ್ಯಾನವನ್ನು ಪ್ರತಿನಿತ್ಯ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ನಾವು ಧ್ಯಾನ ಮಾಡ್ತಾ ಹೋದಾಗ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ಯಾವಾಗಲೂ ಧ್ಯಾನವನ್ನು ಮಾಡಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಂಬಿಕೆ ಅಂತಕ್ಕಂಥದ್ದು. ಆ ನಂಬಿಕೆಯನ್ನು ಇಟ್ಕೊಂಡು ನಾವು ಧ್ಯಾನವನ್ನು ಮಾಡಿದಾಗ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಮಗೆ ಸಿಗುತ್ತೆ. ಈ ಒಂದು ಧ್ಯಾನ ಮಾಡೋದಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಪಿರಮಿಡ್, ಆ ಪಿರಮಿಡ್ ಒಳಗಡೆ ಕಿಂಗ್ ಚೇಂಬರ್, ಅದು ಕ್ರಿಸ್ಟಲ್ ಇದೇನಿದೆ, ಕ್ರಿಸ್ಟಲ್ಗಳು ಏನಿದಾವೆ ಅದರ ಒಂದು ಕಿಂಗ್ ಚೇಂಬರ್, ಇದು ಕರ್ನಾಟಕದಲ್ಲಿ ಪ್ರಥಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ, ಇದುವರೆಗೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈಗ ಇಷ್ಟೊತ್ತು ಶರಣರದು ಆಗಮನ ಇತ್ತು. ಈಗ ನಮ್ಮೆಲ್ಲರ ಅನುಭವದ ಆಗಮನ. ಈಗ ಧ್ಯಾನ ಆಗಮನ ಆಗ್ಬೇಕೇ ಇಲ್ಲ ನಿಮ್ಗೆಲ್ಲ? ಮತ್ತೆ ಉಗ್ಗಿ ಮೇಲೆ ಹೋಗೈತೆ ನಿಮ್ಮ ಮನಸ್ಸು? ಉಗ್ಗಿ ಮನಸ್ಸಿನ ಹೋಗಿಲ್ಲ. ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನನ್ನ ಕೋಟಿ ನಮಸ್ಕಾರಗಳು. ಹಾಗೂ ನಮ್ಮ ಮುಂದೆ ಹಾಗೂ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಸ್ಟರ್ಗಳು ಕೂಡ ನಮಸ್ಕಾರಗಳು. ಇವತ್ತಿನ ದಿವಸ ಕಿಂಗ್ ಚೇಂಬರ್, ಈ ಕಿಂಗ್ ಚೇಂಬರ್ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರ ಆಗಿದೆ ಅಂದರೆ ಇಲ್ಲಿ ಕುಂತಿರೋರು ಸಾಮಾನ್ಯದವರಲ್ಲ, ಅದೃಷ್ಟವಂತರು ಅಂತ. ಯಾಕಂದರೆ ಇಂಥ ಒಂದು ಸ್ಪೆಷಾಲಿಟಿ ನಮ್ಮ ಈ ಪಿರಮಿಡಲ್ಲಿ ಎಲ್ಲೂ ಇಲ್ಲ. ಇದೇ ಫಸ್ಟ್ ಆಗಿ ನಮ್ಮ ಭೀಮಾ ಸಾರ್ ಒಂದು ಇದು ಕಡೆಯಿಂದ ಮಾಡಿದ್ದಾರೆ. ಎಲ್ಲ ಗ್ರಾಮಸ್ಥರು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಸೇರಿಸಿ ಮಾಡಿದ್ದಾರೆ. ಅಂಥ ಒಂದು ಕಿಂಗ್ ಚೇಂಬರ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥ ಒಂದು ಅದೃಷ್ಟ ನಮ್ಮದಾಗಿದೆ ಇವತ್ತು. ನಮ್ಮದಂದರೆ ನಿಮ್ಮ ಸೋಮ ಸಮುದ್ರದ ಧ್ಯಾನಿಗಳಿಗೆ ಭಾಳ ಅದೃಷ್ಟ ಅಂತಲೇ ಹೇಳ್ಬೇಕಾಗ್ತದೆ. ಇವತ್ತು ಸ್ವಾಮಿಗಳು ಬಂದಿದ್ದರು, ಸಿದ್ಧಲಿಂಗ ಸ್ವಾಮಿಗಳು ಹೇಳಿದರು ಧ್ಯಾನದ ಬಗ್ಗೆ ಯಾವ ಥರ ಎಲ್ಲರೂ ಮನುಷ್ಯರು, ಆದರೆ ಅದರಲ್ಲಿ ದೆವ್ವಗಳಿರ್ತವೆ, ಧ್ಯಾನ ಇರ್ತವೆ, ಎಲ್ಲ ಥರ ಇರ್ತಾರೆ. ಆದರೆ ನಾವು ಯಾವುದನ್ನು ಆರಿಸ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋದೊಂದು ಭಾಳ ಎಲ್ಲರಿಗೂ ಮನಮುಟ್ಟವಾಗಿ ಹೇಳಿದ್ರು. ಅದನ್ನು ಎಲ್ಲರೂ ಒಂದೇ ಸಾಕು, ಒಂದೇ ವಾಕ್ಯದಲ್ಲಿ ಉತ್ತರ ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾವು ಪ್ರಾಣಿ ಇದ್ದಂಗೆಲ್ಲ ಮನುಷ್ಯರು ಅಂತ ಕೂಡ ಹೇಳಿದ್ರು. ಮನುಷ್ಯನಿಗೆ ತೀಕ್ಷ್ಣವಾದ ಬುದ್ಧಿ ಇರುತ್ತೆ. ಆ ಬುದ್ಧಿವಂತಿಕೆಯಿಂದ ನಾವು ಕೇಳ್ದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ. ಗಾಂಧೀಜಿಯವರು ಹುಟ್ಟಿದಾಗ ರಾಮರಾಜ್ಯ ಆಗಬೇಕಂತ ಕನಸು ಕಂಡಿದ್ರು. ಯಾಕಂದರೆ ರಾಮನಂತೆ ನಾವು ಆಗೋದಲ್ಲ, ರಾಮನ ಗುಣಗಳನ್ನು ನಾವು ಅಳವಡಿಸ್ಬೇಕಂತ ಆ ಒಂದು ಸನ್ನಿವೇಶ, ಒಂದು ಮಾತನ್ನು ಅವ್ರು ಹೇಳ್ತಾರೆ. ರಾಮನಾಗೇ ಇರ್ಬೇಕಂತಂದಲ್ಲ, ಫಿಸಿಕಲ್ ಆಗಲ್ಲ, ಅವರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಅಳವಡಿಸ್ಕೊಂಡು ನಾವು ಇವತ್ತಿನ ದಿವಸ ಜೀವನ ಮಾಡಿದ್ರೆ ಅದೇ ರಾಮರಾಜ್ಯ ಅಂತ. ಹಾಗೆ ಈ ಸ್ವಾಮಿಗಳು ಕೂಡ ಭಾಳ
ಅಮೃತ ಹಸ್ತದಿಂದ ನಮಗೆ ಇಲ್ಲಿ ನಮ್ಮ ಇದು ಒಪ್ಪಿಸಿ ಅವರ ಅಮೃತ ಓಪನ್ ಮಾಡಿ ನಮಗೆಲ್ಲ ಕೊಟ್ಟಿದ್ದಾರೆ. ನಾವು ಅದನ್ನು ಎಲ್ಲರೂ ಪ್ರಯೋಜನ ಪಡ್ಕೋಬೇಕು ಅಂತೇಳಿ ನಾವು ಒಂದು ಎರಡು ಮಾತನ್ನು ಹೇಳಿ, ಆಮೇಲೆ ಇನ್ನೊಂದು ನಮ್ಮ ಮನುಷ್ಯನ ಗುಣ ನಮ್ಮ ನೋಡ್ರಿ, ನಾವು ನಮ್ಮ ಜಗತ್ತಿನಲ್ಲಿ ಪ್ರಾಣಿಗಳು ಎಲ್ಲರಿಗೂ ಪ್ರಾಣ ಇರುತ್ತೆ, ಜೀವ ಅನ್ನೋದಿರುತ್ತೆ. ಮನುಷ್ಯನಿಗೆ ಅರಿವಿನ ಪ್ರಾಣಿ ಅಂತ ಯಾಕೆ ಹೇಳಿದ್ರೆ ಅರಿವಿರುತ್ತೆ. ನಾವು ದಿನ ಎಷ್ಟು ನಾವು ಆಲೋಚನೆ ಮಾಡಿ ನಾಳೆ 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 ಅಂತ ನಾವು ನಾಳೆಗೆ ಏನು ಕೂಡಿರ್ತೀವೋ ಆದರೂ ಏನು ನಮ್ಮಲ್ಲಿ ಸಂತೋಷ ಇರಲ್ಲ, ಶಾಂತಿ ಇರಲ್ಲ. ಅದೇ ಪ್ರಾಣಿಗಳು ಇವತ್ತೇ ಕೆಲಸ ಮಾಡ್ತಿದ್ರೆ ಎಷ್ಟೋ ಆನಂದವಾಗಿರ್ತಾವೆ. ನಮ್ಮಷ್ಟು ಆಸೆ ಪಟ್ಟು ಅವು ಎಲ್ಲಿ ಯಾವತ್ತೂ ನಾಳೆಗೆ ಬೇಕು ಅಂತ ಅನ್ನೋದಿಲ್ಲ, ಆದರೂ ನಮಗಿಂತ ಆನಂದವಾಗಿ ಜೀವನ ಮಾಡ್ತಾವೆ. ಯಾಕೆ? ನಾಳೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ನಮಗೆ ಕೋಟಿ ಅಲ್ಲ, ಎಷ್ಟು ಕೋಟಿ ಇದ್ರೂ ನಾಳೆಗೆ ಇಡ್ತೀವಿ ನಾವು, ಇದ್ರೂ ನಮಗೆ ಶಾಂತಿ ಇಲ್ಲ. ಯಾಕೆ? ನಮಗೆ ಆಸೆ ದುಃಖಕ್ಕೆ ಕಾರಣ. ಆ ಆಸೆಯನ್ನು ಬಿಟ್ಟು ನಾವು ಜೀವನ ಮಾಡಬೇಕು, ಮಾಂಸಾಹಾರವನ್ನು ತಿಳಿಸ್ಬೇಕು ಅಂತೇಳಿ ಒಂದು ಎರಡು ಮಾತನ್ನು ತಿಳಿಸಿ ನಮ್ಗೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರ ಥ್ಯಾಂಕ್ ಯು. ನಾವು ಕೂಡ ಬಹಳಷ್ಟು ಕಡೆ ಪಿರಮಿಡ್ ಒಳಗೆ ಹೋಗಿದ್ದೇವೆ. ಆದರೆ ಈ ರೀತಿಯಾಗಿ ವಿಶೇಷವಾಗಿ ಕಿಂಗ್ ಚೇಂಬರ್ ಅದುವಲ್ಲಿ 32 ಇರುವಂತಹ ಕಿಂಗ್ ಚೇಂಬರ್ ಅಂದ್ರೆ ಒಂದೊಂದು ರೀತಿಯಾಗಿ ಒಂದೊಂದು ಕಲ್ಲು. ಒಂದು ನಿನ್ನೆ ಎಲ್ಲ ಕೆಲಸಗಳು ಮಾಡಿದ್ವಲ್ಲ, ಎಲ್ಲ ತೊಳೆದು ಹಾಕಿದ್ವಿ. ಒಂದೊಂದು ಕಲ್ಲು ಒಂದು ಕೊಬ್ಬರಿ ಬಟ್ಲ ಟೈಪ್ ಐತೆ, ಇನ್ನೊಂದು ಏನಂದ್ರೆ ನೈಸ್ ಅಷ್ಟು ಇದೈತಿ, ಇನ್ನೊಂದು ಕಲ್ಲು ಸಕ್ಕರೆ ಐತಿ. ಎಷ್ಟು ಐಟಮ್ಸ್ ಅದಾವ ಅಂತಂದ್ರೆ 32 ರೀತಿಯಾಗಿರುವಂತಹ ಏನು ಕ್ರಿಸ್ಟಲ್ಗಳನ್ನು ನಮ್ಮ ಈ ಪಿರಮಿಡ್ಗೆ ಹಾಕಿದ್ದೀವಿ. ಯಾಕಂದ್ರೆ ನಾವು ಕೂಡ ಇದರ ಬಗ್ಗೆ ಸ್ವಲ್ಪ ನಿನ್ನೆಲ್ಲ ಕೆಲಸ ಮಾಡ್ಕೊಂತ ಬಗ್ಗೆ ಮಾಡಿದ್ವಲ್ಲ, ಏನು ಎನರ್ಜಿ ಅಂದರೆ ಅಷ್ಟು ಅದ್ಭುತ. ರಾತ್ರಿ 1:30 ತನಕ ಮಾಡಿದ್ದೀವಿ, ಅಷ್ಟು ಅನುಭವ ಆಗಿದೆ. ಅದೇ ರೀತಿಯಾಗಿ ನಮ್ಮ ಸೋಮಸೋಮ ಗ್ರಾಮದ ಮೌಲಾಲಿ ಮಾಸ್ಟ್ರು ಇದರ ಒಂದು ಅನುಭವ. ಮತ್ತು ಯಾಕಂದರೆ ಅಲ್ಲೆಲ್ಲಿ ಇವಾಗ ನಾವು ಏನಂದರೆ ಈ ಕಾಲದಲ್ಲಿ ಸ್ವಲ್ಪ ನಮಗೆ ಉದ್ಯೋಗ ಖಾತ್ರಿ ಯಾವ ಸ್ಟಾರ್ಟ್ ಆಯ್ತು, ನಮ್ಮ ಇನ್ಚಾರ್ಜ್ ಕೊಟ್ಬಿಟ್ಟಿವಿ ನಮ್ಮ ಮೌಲಾಲಿಗೆ. ನನಗೆ ಸ್ವಲ್ಪ ಕೆಲಸಗಳು ಸ್ಟಾರ್ಟ್ ಆದವಪ್ಪ, ನೀನು ಎಲ್ಲೆಲ್ಲಿ ಈಗ 41 days 11 ದಿನ ಎಲ್ಲಿ ಕಾರ್ಯಕ್ರಮ ಇರುತ್ತೆ ಅಲ್ಲೆಲ್ಲ ನೀನೇ ಒಂದು ಅದನ್ನು ಅಧ್ಯಕ್ಷತೆ ವಹಿಸಿ ಪ್ರತಿಯೊಂದು ಮನೆಯಲ್ಲಿ ಕರೆಸೋದಾಗಲಿ ಮಾಡೋದಾಗಲಿ ತಗೊಂಡು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅದೇ ರೀತಿ ಆಗಲಿ, ಸಂಕಲ್ಪ ಹೆಂಗಿತ್ತು ಅದೇ ರೀತಿ ಆಗಲಿ ಅಂತ ಹೇಳಿ ಇದು ಮಾಡಿದ್ರು. ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕಂತ ಕೇಳ್ತೀನಿ ಮಾಸ್ಟರ್ಸ್. ಆ ಒಂದು ಜೋರಾದ ಚಪ್ಪಾಳೆ ಮಾಸ್ಟರ್ಸ್, ನಮ್ಮ ಮೌಲ್ಯ ಮಾಸ್ಟರ್ ಚಪ್ಪಾಳೆ. ಇನ್ನಾಯ್ತು, ಇನ್ನೂ ಹೋಗಿ ಯಾರಿಲ್ಲ. ಮಾಸ್ಟರ್ಗೆ ನಮಸ್ಕಾರ. ಆಮೇಲೆ ಸಿದ್ಧಲಿಂಗಂ ಗುರುಗಳು ಬಂದಿದ್ರು, ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಧ್ಯಾನದಿಂದ ನಮ್ಮೆಲ್ಲರಿಗೆ ಒಳ್ಳೆಯದಾಗೈತೆ. ಅದರಿಂದ ನಾವು ಮುಂದೆ ಕೂಡ ಅದೇ ರೀತಿ ಧ್ಯಾನವನ್ನು ಮಾಡ್ತೇವೆ. ನಮ್ಮ ಮನೆಯಾಗ ಕೂಡ ಎಲ್ಲರೂ ಧ್ಯಾನವನ್ನು ಮಾಡ್ತೀವಿ. ಎಲ್ಲರೂ ಧ್ಯಾನವನ್ನು ಮಾಡ್ಬೇಕಂತೇಳಿ ಒಂದೆರಡು ಮಾತು ಮುಗಿಸ್ತೀವಿ. ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಸಾರ್ ಅವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ನನ್ನ ಹೆಸರು ಭೀಮಾ ಅಂತ. ನಾನು 11 ವರ್ಷ ಕಂಪ್ಲೀಟ್ ಆಯಿತು ಧ್ಯಾನ ಮಾಡೋಕೆ. ಧ್ಯಾನದಿಂದ ಎಷ್ಟೋ ಲಾಭ ಪಡೆದಿದ್ದೀನಿ. ನನ್ನ ಕೆಲಸಗಳು ಎಲ್ಲ ನೋಡ್ಕೊಂತು ಧ್ಯಾನ ಮಾಡ್ಕೊಂತ ಪಿರಮಿಡ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ಮೇಲೆ ಒಂದು 100 ಮೇಲೆ ಪಿರಮಿಡ್ಗೋಸ್ಕರ ಕೆಲಸ ಮಾಡಿದ್ದೀನಿ. ಅದರಿಂದ ಎಷ್ಟೋ ಲಾಭ ಪಡೆದಿದ್ದೀನಿ. ಪಿರಮಿಡ್ ಹೈಯೆಸ್ಟ್ ಎನರ್ಜಿಸ್ ನಮ್ಗೆ ಕೊಡ್ತಾವೆ ಧ್ಯಾನ ನಾವು ಪಿರಮಿಡ್ನಲ್ಲಿ ಮಾಡ್ಕೊಂಡ್ರಿ. ಇವಾಗ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆಲ್ಲ. ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರಿಂದ ಕ್ರಿಸ್ಟಲ್ ಕಿಂಗ್ ಚಾಂಬರ್ ನಾವು ಓಪನಿಂಗ್ ಮಾಡ್ಕೊಂಡಿದ್ದೀವಿ. ಹೆಂಗಿದೆ? ಚೆನ್ನಾಗಿದೆ. ಆ ಸ್ವಾಮೀಜಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ನೀವೆಲ್ಲರೂ ಪ್ರತಿದಿನ ಯಾವ ರೀತಿ ಆದ್ರೆ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಈ ಪಿರಮಿಡ್ ನಲ್ಲಿ, ಅದೇ ರೀತಿ ಈ ಕ್ರಿಸ್ಟಲ್ ಕಿಂಗ್ ಚಾಂಬರ್ ಕಟ್ಟೋಕ ಕನಿಷ್ಠ ಒಂದು 2.5 ಲಕ್ಷ ಮೇಲೆ ಆಗಿರುತ್ತದೆ. ಒಂದು 20-35 ವೆರೈಟೀಸ್ ಕ್ರಿಸ್ಟಲ್ಸ್ ತಂದಿದ್ದೀವಿ. ಆಮೇಲೆ ಆ ಗ್ಲಾಸು, ಆ ಟೋಟಲ್ ಎಲ್ಲರೂ ಅದಕ್ಕೆ ಸಹಾಯ ಸಹಕಾರ ಮಾಡಿರೋ ಎಲ್ಲರೂ ಮಾಸ್ಟರ್ಸ್ಗೆ ನನ್ನ ಒಂದು ಕೃತಜ್ಞತೆಗಳು. ಮಂಜು, ಹೊನ್ನೂರು ಸ್ವಾಮಿ, ಗಣೇಶ, ರಾಜ, ಲಿಂಗಪ್ಪ ಇವರೆಲ್ಲರೂ ಅದೆಲ್ಲ ರಾತ್ರಿ ಟೈಮ್ನಾಗ ಕಟ್ಟಿದ್ವಿ ನಾವು. ಡೇ ಟೈಮ್ ಎಲ್ಲ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾ ರಾತ್ರಿ ಟೈಮ್ ಎಲ್ಲ ಕಟ್ಟಿದ್ದೀವಿ. ಒಂದು 15 ದಿವಸ ರಾತ್ರಿ ಕೆಲಸ ಮಾಡಿ ಅದೆಲ್ಲ ಮುಗಿಸಿದೀವಿ. ಎಷ್ಟೋ ಎನರ್ಜಿ, ಒಂದು ಹತ್ರ ಒಂದು 800 kg ಕ್ರಿಸ್ಟಲ್ಸ್ ಇರ್ಬೋದು ಅದ್ರಾಗ. ಅದಕ್ಕೆ ನೀವೆಲ್ಲರೂ ಬಂದು, ಇನ್ನ ಯಾರ್ಯಾರು ಧ್ಯಾನ ಗೊತ್ತಿಲ್ಲ ಅವ್ರಿಗೆಲ್ಲ ಧ್ಯಾನ ಹೇಳ್ಬೇಕು ನಾವು. ಯಾರಿನ ಸಸ್ಯಾಹಾರ ಆಗಿಲ್ಲ ಅವ್ರ ಸಸ್ಯಾಹಾರ ಬಗ್ಗೆ ತಿಳಿಸಿ ಅವ್ರನ್ನ
ಇದು ಮಾಡಬೇಕು. ಪಿರಮಿಡ್ಗಳಲ್ಲಿ ಯಾರ್ಯಾರು ಕಟ್ತಾರೋ ಆ ಪಿರಮಿಡ್ ಸಹಾಯ ಸಹಕಾರ ನಾವು ನೀಡಬೇಕು. ಎಲ್ಲೆಲ್ಲಿ ಪಿರಮಿಡ್ ಇರ್ತಾವೋ ಅಲ್ಲಿ ಹೋಗಿ ನಾವು ಧ್ಯಾನ ಮಾಡ್ಕೋಬೇಕು. ನಮ್ಮ ಹತ್ರ ಎಲ್ಲೆಲ್ಲಿ ಪಿರಮಿಡ್ ಇರ್ತಾವೋ ಈ ಅದ್ಭುತವಾದ ಈ ಪಿರಮಿಡ್ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರ ಎಷ್ಟೋ ಹೈಯೆಸ್ಟ್ ಎನರ್ಜಿ ಬರ್ತಾ ಇದೆ. ಆ ಕ್ರಿಸ್ಟಲ್ ಕಿಂಗ್ ಚಾಂಬರ್ನಲ್ಲಿ ನಾವು ಕುತ್ಕೊಂಡು ಧ್ಯಾನ ಮಾಡಿದ್ವಲ್ಲ, ಎಷ್ಟೋ ಬದಲಾವಣೆ ಅವಾಗ ಇವಾಗ. ಅದಕ್ಕೆ ನೀವೆಲ್ಲರೂ ಬಂದು ಪ್ರತಿದಿನ ಪ್ರತಿನಿತ್ಯ ಎಲ್ಲರಿಗೆ ಧ್ಯಾನ ಹೇಳ್ತಾ ಧ್ಯಾನ ಮಾಡ್ಕೋಬೇಕಂತ ನನ್ನ ಒಂದು ಇದು. ಥ್ಯಾಂಕ್ ಯು ವೆರಿ ಮಚ್. ಇದೇ ಕೆಲಸಗಳು ಆಗಲಿ ಯಾವ ರೀತಿ ನಡ್ತಾ ಇದಾವೋ ಅದೇ ರೀತಿ ಇನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಇವತ್ತಿನಿಂದ ಬರೋ ವರ್ಷ ತಕನ ನಮ್ಮ ಆನಂದ ರಾಜ ಈ ಕಾಶಿ ವಿಶ್ವನಾಥ್ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಅಧ್ಯಕ್ಷತೆ ಆಗಿ ನಾವೆಲ್ಲರೂ ಆಯ್ಕೆ ಮಾಡ್ತಿದ್ದೀವಿ. ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಎಲ್ಲರ ಮತ್ತೆ ಹುಣ್ಣಿಮೆ ದಿನ ನಮ್ಮ ಆನಂದರಾಜ್ ಅವರ ಒಂದು ವರ್ಷ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಒಂದು ಆನಂದರಾಜ್ ಅವರ ಜೋರಾದ ಚಪ್ಪಾಳೆ ಮತ್ತು ಇಂಥ ಟೈಮ್ ನಾವು ಮಾಡ್ಬೇಕಂತ ಇಂಥ ಟೈಮ್ನಾಗೆ ಇವತ್ತು ಮಾಡ್ಬೇಕಂದ್ರೆ ಇವತ್ತೇ ಅಂದ್ರೆ ನಾವು ಸಾರಿ ಹೇಳ್ದಂಗೆ ನಾವೆಲ್ಲ ಸಹಕಾರ ಕೊಟ್ಟಿವಲ್ಲ, ನಾವೆಲ್ಲ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಇಷ್ಟು ಹೇಳುತ್ತಾ ನಾವೆಲ್ಲರೂ ಸಾರಿ ಹೇಳ್ದಂಗೆ ಐದಾರು ರೀತಿಯನ್ನ ಫಂಕ್ಷನ್ ಮಾಡನ್ರಿ. ಅಕ್ಕಿ ಬೇಳೆ ಎಲ್ಲ ತಗೊಂಡು ನಾವೇ ಊಟ ಮಾಡೋದು, ಯಾರು ಬೇಡ, ನಾವೇ ಊಟ ಮಾಡ್ಕೊಂತ ಎಲ್ಲ ಮಾಡೋಣ. ಸರಿ. ಮತ್ತೆ ಹುಣ್ಣಿಮೆ ದಿನ ನಮ್ಮ ಆನಂದರಾಜ್ ಅವರ ಒಂದು ವರ್ಷ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಒಂದು ಆನಂದರಾಜ್ ಅವರ ಜೋರಾದ ಚಪ್ಪಾಳೆ ಮತ್ತು ಪತ್ರಿ ಸರ್ಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತಿಗೆ ಶ್ರೀ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರ 5 ವರ್ಷ ಆಯ್ತು. ಅದಕ್ಕೆ ತಕ್ಕಂಗೆ ಒಂದು ಅದ್ಭುತವಾದ ಕಿಂಗ್ ಚೇಂಬರ್, ಕ್ರಿಸ್ಟಲ್ ಕಿಂಗ್ ಚೇಂಬರ್ ಬಂದಿದೆ. ಬಹಳ ಹೈಯರ್ ಎನರ್ಜಿಸ್ ಇದೆ ಪಿರಮಿಡ್ ಒಳಗಡೆ. ಎಲ್ಲರೂ ಚೆನ್ನಾಗಿ ಒಂದು ಸಾಧನೆ ಮಾಡಬೇಕು. ನಾವೆಲ್ಲರೂ ಸಾಧನೆ ಮಾಡೋಕ್ಕೋಸ್ಕರ ಇದರಿಂದ ಎಷ್ಟೋ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸು, ಹಾಗೆ ನಮ್ಮ ಸೋಮಸಂದ್ರ ಟೀಮ್ ಮಾಸ್ಟರ್ಸು ಬಹಳ ಅಂದರೆ ಬಹಳನೇ ಶ್ರಮ ವಹಿಸಿ ಈ ಒಂದು ಪಿರಮಿಡ್ ಕ್ರಿಸ್ಟಲ್ ಚೇಂಬರ್ ನಿರ್ಮಾಣ, ಕ್ರಿಸ್ಟಲ್ ಕಿಂಗ್ ಚೇಂಬರ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನ ನಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಹಿಂಗೆ ಹೆಚ್ಚು ಧ್ಯಾನ ಪ್ರಚಾರ ಕೂಡ ಮಾಡಬೇಕು. ಇಷ್ಟು ಹೇಳ್ತಾ ನಾನು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.